ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಕಿಚನ್. ಇವತ್ತಿನ ರೆಸಿಪಿ ಮ್ಯಾಂಗೋ ಮಿಲ್ಕ್ ಶೇಕ್. ಈ ಬೇಸಿಗೆಯಲ್ಲಿ ನಮ್ಮ ಮನಸ್ಸು ಏನಾದರೂ ತಣ್ಣದಾಗಿ ಕುಡಿಬೇಕಂತ ಅನಿಸ್ತಾನೆ ಇರುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡರವರೆಗೆ ಅಲ್ವಾ. ಹಾಗಾದರೆ ತಡ ಮಾಡದೆ ಬೇಸಿಗೆ ಸಮಯದಲ್ಲಿ ಸಿಗುವಂತಹ ಮಾವಿನ ಹಣ್ಣಿನಿಂದ ಒಂದೊಳ್ಳೆ ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾಡೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ನಾವು ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡಾದ ನಂತರ ಅದರ ಮೇಲಿರುವ ತೊಟ್ಟನ್ನು ತೆಗೆದುಕೊಳ್ಳಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ತಗೊಂಡಿದ್ದೇನೆ. ಇದನ್ನು ನಾವೀಗ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಎರಡು ಬದಿಯಲ್ಲಿ ನಾವು ಚೆನ್ನಾಗಿ ಕಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಬರುವಂತಹ ತಿರುಳನ್ನು ಅಥವಾ ಪಲ್ಪನ್ನು ನಾವು ಒಂದು ಬೌಲ್ಗೆ ತೆಕ್ಕೊಂಡಿಟ್ಕೋಬೇಕು. ಈ ಮಿಲ್ಕ್ ಶೇಕ್ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ಕುಡಿತಾರೆ. ಪದೇ ಪದೇ ಮಾಡಮ್ಮ ಅಂತ ಕೂಡ ಕೇಳ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ಒಂದು ಬೇರೆ ಬೌಲ್ಗೆ. ಈ ಮಾವಿನ ಹಣ್ಣಿನ ತಿರುಳನ್ನು ನೀವು ಫ್ರಿಜ್ನಲ್ಲಿ 1/2 an hour ಇಟ್ಕೊಂಡು ಸಹ ನೀವು ಇದನ್ನು ಜ್ಯೂಸ್ ಮಾಡ್ಕೋಬೋದು, ಅಥವಾ ಇನ್ಸ್ಟೆಂಟಾಗಿಯೂ ಸಹ ಮಾಡ್ಕೋಬೋದು. ಅದರಲ್ಲಿ ಐಸ್ ಕ್ಯೂಬ್ಸ್ಗಳನ್ನು ಹಾಕಿ, ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಪಲ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಮತ್ತು ಸಿಪ್ಪೆಗಳನ್ನು ಒಂದು ಬೇರೆ ನೀರಿಗೆ ಹಾಕ್ಕೊಂಡು ಅದನ್ನು ಸ್ಕ್ವೀಸ್ ಮಾಡಿ ಬಂದಂತಹ ನೀರನ್ನು ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ತಣ್ಣನೆಯ ಹಾಲನ್ನು 1 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ನೀವು ಸಕ್ಕರೆಯನ್ನು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಆಗಿರೋದಿಲ್ಲ. ಮತ್ತು ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ, ಮತ್ತು ಕ್ರೀಮಿಯಾಗಿ ಸಹ ಬಂದಿದೆ. ಈ ಥರ ಇದ್ದರೆ ಸಾಕು. ತೀರಾ ನಾವು ನೀರಾಗಿ ಮಾಡ್ಕೋಬಾರ್ದು. ಇದನ್ನು ಮಿಲ್ಕ್ ಶೇಕನ್ನು ಈ ಹದದಲ್ಲಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಮಾಡ್ಕೊಂಡಿರುವ ಮಿಲ್ಕ್ ಶೇಕನ್ನು ನಾವೀಗ ಸರ್ವಿಂಗ್ ಗ್ಲಾಸಸ್ಗಳಿಗೆ ಹಾಕ್ಕೊಂಡು ಅದರ ಮೇಲೆ ನಾನು ಬಾದಾಮಿ ಚೂರುಗಳನ್ನು ಗಾರ್ನಿಷ್ ಆಗಿ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಹೊಟ್ಟೆಗೆ ತುಂಬ ಹಿತವಾಗಿರುತ್ತೆ. ನಾನು ಮಾಡಿರುವ ಈ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.